ಮ್ಯಾಂಗೋ ಪಚ್ಚ ಕಿಚ್ಚ ಸುದೀಪ್ ಸರ್ ಅವರ ಸೋದರ ಅಲ್ಲಿ ಸಂಚಿತ್ ಸಂಜೀವ್ ಸರ್ ಅವರ ಫಸ್ಟ್ ಡೆಬ್ಯೂ ಮೂವಿ ರೀಸೆಂಟ್ಲಿ ಅನೌನ್ಸ್ಮೆಂಟ್ ಮಾಡಿದ್ರು. ಸಣ್ಣ ಟೀಸರ್ನ ಬಿಟ್ಟಿದ್ರು. ಅದ್ರ ಬಗ್ಗೆ ನಾವು ಯಾವುದೇ ಒಂದು ರಿವ್ಯೂನ ಮಾಡಿರಲಿಲ್ಲ. ಸೊ ಇದು ಈ ವಿಡಿಯೋದಲ್ಲಿ ಅದನ್ನ ಕವರ್ ಅಪ್ ಮಾಡ್ತಾ ಸೊ ನೆಕ್ಸ್ಟ್ BRB ಬಿಲ್ಲಾ ರಂಗ ಭಾಷಾ ಇದ್ರ ಬಗ್ಗೆನೂ ಕೆಲವೊಂದು ಅಪ್ಡೇಟ್ಸ್ ಬಂದಿದ್ದಾವೆ. ಅದ್ರ ಬಗ್ಗೆನೂ ಕಂಪ್ಲೀಟ್ ಆಗಿ ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ ಅಂತ ಹೇಳ್ತಾ ಸೊ ನೀವು ಶುರು ಮಾಡೋಕ್ಕಿಂತ ಮುಂಚೆ ಹೆಲೋ ಎವ್ರಿವನ್, ನಾನು ಗಜೇಂದ್ರ ಫ್ರಮ್ ಕರುನಾಡು. ಲೆಟ್ಸ್ ಗೆಟ್ ಇನ್ ದ ವಿಡಿಯೋ. ಸೊ ಇನ್ನು ಡೈರೆಕ್ಟ್ ಮೊದಲನೇದಾಗಿ ಮ್ಯಾಂಗೋ ಪಚ್ಚ ಈ ಟೈಟಲ್ನ ಕೇಳಿದ ತಕ್ಷಣ ನನಗೆ ಫಸ್ಟ್ ಟೈಮು ಏನು ಗುರು ಇದು ಮ್ಯಾಂಗೋ ಪಚ್ಚ ಏನಿದು, ನನಗೆ ಏನು ಅಷ್ಟೊಂದು ಹಿಡಿಸ್ಲಿಲ್ಲ. ಒಂದು ಮಾಸ್ ಟೈಟಲ್ನ ಕೊಟ್ಟು ಇವ್ರನ್ನ ಇಂಡಸ್ಟ್ರಿಗೆ ಪರಿಚಯ ಮಾಡಿಕೊಡ್ತಾರೆ ಅಂತ ನಾನು ಅಂದ್ಕೊಂಡಿದ್ದೆ. ಬಟ್ ಅನೌನ್ಸ್ಮೆಂಟ್ ಮಾಡಿದಾಗ ಬಂದಂತಹ ಒಂದು ಅಭಿಪ್ರಾಯ ಇವಾಗ ನನಗೆ ಇಲ್ಲವೇ ಇಲ್ಲ. ಯಾಕಂದರೆ ಏನೋ ಒಂಥರ ಚೆನ್ನಾಗಿದೆಯಲ್ಲ ಟೈಟಲ್ ಇದೂ ಸಹ ಅನ್ನೋ ಒಂದು ಫೀಲಿಂಗ್ಸ್ ಬಂದುಬಿಟ್ಟಿದೆ ನನಗಂತೂ ಸಿಕ್ಕಾಪಟ್ಟೆ. ವಿವೇಕ್ ಅವರು ಈ ಸಿನಿಮಾನ ಡೈರೆಕ್ಷನ್ ಮಾಡ್ತಿದ್ರೆ ಚರಣ್ ರಾಜ್ ಸರ್ ಅವರು ಈ ಸಿನಿಮಾಗೆ ಮ್ಯೂಸಿಕ್ ಮಾಡ್ತಾ ಇದ್ದಾರೆ. ಸೊ ಇನ್ನು ಬಿಟ್ಟಿರುವಂತಹ ಇಂಟ್ರೊಡಕ್ಷನ್ ಟೀಸರ್ ವಿಷಯಕ್ಕೆ ಬಂದರೆ ಆ ಫಸ್ಟ್ ಲುಕ್ ವಿಷಯಕ್ಕೆ ಬಂದರೆ ಒಂದು ಫಾರಿನ್ ಲೇಡಿ ಜೊತೆ ಒಂದು CD ಶಾಪ್ ರೆಂಟಲ್ ಗಾಯಿಗೆ ಕೊಟ್ಟಿರುವ ಬಿಲ್ಡಪ್ ಇದೆಯಲ್ಲ ಅಲ್ಟಿ ಅಂತಲೇ ಹೇಳ್ತೀನಿ. ತುಂಬ ಜಾಸ್ತಿನೂ ಅಂತ ಅನಿಸಿಲ್ಲ, ಅದ್ರ ಜೊತೆಗೆ ತುಂಬ ಕಡಿಮೆಯಾಗಿ ಅಂತಲೂ ಅನಿಸಿಲ್ಲ. ಸಖತ್ ಇಷ್ಟ ಆಯಿತು ನನಗಂತೂ. ಅದರಲ್ಲೂ ಸ್ಪೆಷಲಿ ನಾನು ಇದನ್ನು ಹೇಳಲೇಬೇಕು, ಆ ಕ್ಯಾರೆಕ್ಟರ್ನ ರಿವೀಲ್ ಮಾಡಿರುವಂತಹ ವಿಧಾನ ಇದೆಯಲ್ಲ, ಒಂದು ಫೋಟೋ ಫ್ರೇಮ್ ಒಂದು ಕ್ಯಾಮ್ರಾದಲ್ಲಿ ಒಂದು ಫೋಟೋನ ತೆಗೆದು ಆ ಫೋಟೋ ಅಲ್ಲಿ ಆ ಪಾತ್ರವನ್ನು ರಿವೀಲ್ ಮಾಡ್ತಾರೆ. ಅದು ನನಗೆ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಅಟ್ ದ ಸೇಮ್ ಟೈಮ್ ಸಂಚಿತ್ ಸಂಜೀವ್ ಸರ್ ಅವರ ಸ್ವ್ಯಾಗ್ ಇದೆಯಲ್ಲ, ಸೀರಿಯಸ್ಲಿ ಹಲ್ಟಿಗರು, ಸೀರಿಯಸ್ಲಿ ಹೇಳ್ತಾ ಇದ್ದೀನಿ, ಸಾಕಾದ ಇಷ್ಟ ಆಯಿತು ನನಗೆ ಮಾತ್ರ. ಆ ಸಿಗರೆಟ್ ಹಿಡ್ಕೊಂಡು ಸ್ಮೋಕ್ ಮಾಡೋದು, ಕೊಟ್ಟಿರೋ ಬಿಲ್ಡಪ್ಪು ತುಂಬ ಇಷ್ಟ ಆಯಿತು. ಸೊ ಇನ್ನು ಮ್ಯೂಸಿಕ್ ವಿಷಯಕ್ಕೆ ಬಂದರೆ ಚರಣ್ ರಾಜ್ ಅವರ ಮ್ಯೂಸಿಕ್ ಮಾತ್ರ ಫಸ್ಟ್ ಹೋಗ್ತಾ ಏನು ಸೈಲೆಂಟ್ ಆಗಿದೆಯಲ್ಲ ಅಂತ ಅನಿಸ್ತಾ ಇದ್ರು ಸಹ ಲಾಸ್ಟಲ್ಲಿ ಆ ಕ್ಯಾರೆಕ್ಟರ್ನ ರಿವೀಲ್ ಮಾಡುವ ಸಮಯದಲ್ಲಿ ಬರುವಂತಹ ಮ್ಯೂಸಿಕ್ ನನಗೆ ಸಿಕ್ಕಾಪಟ್ಟೆ ಹೈ ಕೊಡ್ತು. ಕೆಲವೊಬ್ಬರಿಗೆ ಮೋಸ್ಟ್ ಪ್ರಾಬಬ್ಲಿ ಚರಣ್ ರಾಜ್ ಮ್ಯೂಸಿಕ್ಕು ಈ ರೀತಿ ಇರಲ್ವಲ್ಲ, ಮಸ್ತ್ ಮಾಸ್ ಆಗಿರುತ್ತಲ್ವಾ ಅಂತ ಅನ್ಕೊತಾ ಇದ್ರು ಸಹ. ಹೌದು, ಇದು ಜಸ್ಟ್ ಟೀಸರ್ ಅಷ್ಟೇ. ಸೊ ಮುಂದೆ ಇನ್ನೂ ಜಾಸ್ತಿ ಎಕ್ಸ್ಪೆಕ್ಟೇಷನ್ ಇಟ್ಕೋಬಹುದು ಅಂತ ಹೇಳ್ತಾ ಸೊ ಇನ್ನು ಈ ಸಿನಿಮಾದ ಸ್ಟೋರಿ ವಿಷಯಕ್ಕೆ ಬಂದರೆ ಮೈಸೂರು ಸುತ್ತಮುತ್ತ ಅರೌಂಡ್ 90s to 2010 ಪೀರಿಯಡಲ್ಲಿ ಬಂದ್ಬಿಟ್ಟು ನಡೆದಿರುವಂತಹ ನೈಜ ಇನ್ಸಿಡೆಂಟ್ಸ್ನ ತೋರಿಸ್ಕೊಡೋದಕ್ಕೆ ಹೊರಟಿದ್ದಾರೆ ವಿವೇಕ್ ಅವರು. ಆ್ಯಂಡ್ ಕಮಿಂಗ್ ಟು ದ ಅಪ್ಡೇಟ್, ಸಿನಿಮಾದ ಫಸ್ಟ್ ಶೆಡ್ಯೂಲ್ ಬಂದ್ಬಿಟ್ಟು ವ್ರ್ಯಾಪ್ ಆಗಿದೆ ಅಂತ ನಿನ್ನೆ KRG ಕಾರ್ತಿಕ್ ಗೌಡ ಅವರು ಒಂದು ಪೋಸ್ಟ್ ಮುಖಾಂತರ ತಿಳಿಸ್ಕೊಟ್ಟಿದ್ದಾರೆ. ಇನ್ನು ಕಮಿಂಗ್ ಟು ದ BRB ಬಿಲ್ಲಾ ರಂಗ ಭಾಷಾ, ಕಿಚ್ಚ ಸುದೀಪ್ ಸರ್ ಅವರು ರೀಸೆಂಟ್ಲಿ ಕೊಟ್ಟಿರುವಂತಹ ಮಾಹಿತಿಯ ಪ್ರಕಾರ ಸಿನಿಮಾ ಬಂದ್ಬಿಟ್ಟು ಮಾರ್ಚ್ 2nd ವೀಕಿಂದ ಶೂಟಿಂಗ್ ಅನ್ನೋದು ಶುರು ಆಗ್ತಾ ಇದೆ ಅಂತ ಮಾಹಿತಿ ನೀಡಿದ್ದೆ. ಅದಾದ ಮೇಲೆ ಬಂದ್ಬಿಟ್ಟು ಇವಾಗ ಸಿಗ್ತಾ ಇರುವಂತಹ ಮಾಹಿತಿ, ಹೌದು ಆಲ್ಮೋಸ್ಟ್ 90% ಪ್ರೈಮರಿ ಕಾಸ್ಟ್ ಮೆಂಬರ್ಸು ಫೈನಲೈಸ್ ಆಗೋಗಿದ್ದಾರೆ ಅಂತ ಮಾಹಿತಿ ಬರ್ತಾ ಇದೆ. ಅಟ್ ದ ಸೇಮ್ ಟೈಮ್ ಇನ್ನೊಂದು ಮಾಹಿತಿ ಸಿಗ್ತಾ ಇದೆ, BRB ಸಿನಿಮಾ ಬಂದ್ಬಿಟ್ಟು 2D ಅದ್ರ ಜೊತೆಗೆ 3D ಈ ಎರಡೂ ವರ್ಷನ್ಸಲ್ಲಿ ಸಿನಿಮಾ ರಿಲೀಸ್ ಮಾಡುವ ಸಾಧ್ಯತೆಗಳು ತುಂಬ ಜಾಸ್ತಿ ಇದೆ ಅಂತ ಮಾಹಿತಿ ಬರ್ತಾ ಇದೆ. ಆ್ಯಂಡ್ ಈವನ್ ವಿಕ್ರಾಂತ್ ರೋಣ ಸಿನಿಮಾನ ತಗೊಂಡ್ರು ಸಹ 2D ಆ್ಯಂಡ್ ಅದ್ರ ಜೊತೆಗೆ 3D. ಐ ಥಿಂಕ್ 2D ನಾನು 3D ಅಲ್ಲಿ ನೋಡಿದ್ದೆ, 2D ಬಂದಿತ್ತಾ ಇಲ್ವಾ ನೀವು ಕಮೆಂಟ್ ಬಾಕ್ಸಲ್ಲಿ ಬರೀರಿ ಅಂತ ಹೇಳ್ತಾ. ಆ್ಯಂಡ್ ಇನ್ನು ಇದೇ 2nd ವೀಕ್ ಏನಿದೆ, ಈ 2nd ವೀಕಲ್ಲಿ ಮೋಸ್ಟ್ ಪ್ರಾಬಬ್ಲಿ ನೀವು ಸಿನಿಮಾದ ಸೆರೆಮನೆ ಪೂಜೆ ಅಥವಾ ಏನಾದರೂ ಒಂದು ಅಪ್ಡೇಟ್ನ ಅಫಿಷಿಯಲಿ ಫ್ರಮ್ ಕಿಚ್ಚ ಸುದೀಪ್ ಸರ್ ಅಥವಾ ನಮ್ಮ ಅನೂಪ್ ಭಂಡಾರಿ ಸರ್ ಅವರ ಕಡೆಯಿಂದನೇ ನಮಗೆ ಮಾಹಿತಿ ಅನ್ನೋದು ಬರಬಹುದು ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸೋ ಸಮಯ ಬಂದಿದೆ. ಆ್ಯಂಡ್ ಇಫ್ ಇನ್ ಕೇಸ್ ನೀವೇನಾದರೂ ಇಲ್ಲಿ ತನಕ ವಿಡಿಯೋ ನೋಡ್ಕೊ ಬಂದಿದ್ದೀರಾ ಅಂದರೆ ಒಂದು ಸಣ್ಣ ಸ್ಟೋರಿನ ಹೇಳ್ಬಿಡ್ತೀನಿ. ಆ್ಯಕ್ಚುಲಿ ಬಂದ್ಬಿಟ್ಟು ಒಂದು ಸಣ್ಣ ಕಂಟೆಂಟ್ ಕ್ರಿಯೇಟರ್ ಆಗಿದ್ರು ಅಥವಾ ದೊಡ್ಡ ಕಂಟೆಂಟ್ ಕ್ರಿಯೇಟರ್ ಆಗಿದ್ರು ಸಹ ಅವನ್ನ ಫಾಲೋ ಮಾಡ್ತಿರೋ ಸಬ್ಸ್ಕ್ರೈಬರ್ಸ್ಗೆ ಒಂದು ಹೈ ಕ್ವಾಲಿಟಿ ವಿಡಿಯೋಸ್ನ ತಲುಪಿಸ್ಬೇಕು ಅಂತ ಸಿಕ್ಕಾಪಟ್ಟೆ ಆಸೆ ಇರುತ್ತೆ. ಆ್ಯಂಡ್ ಒಂದು ಸ್ಟುಡಿಯೋ ಬಿಲ್ಡ್ ಮಾಡಬೇಕು ಅಂತ ಸಿಕ್ಕಾಪಟ್ಟೆ ಆಸೆ ಇರುತ್ತೆ. ಅದೇ ರೀತಿ ನನಗೂ ಸಹ ತುಂಬ ದೊಡ್ಡ ಆಸೆ ಇಟ್ಕೊಂಡು ಆ್ಯಂಡ್ ಸುಮಾರು ವರ್ಷಗಳಿಂದ ವಿಡಿಯೋ ಮಾಡ್ತಾ ಇದ್ರು, ಒಂದು ಸ್ವಲ್ಪ ಜನ ಸಪೋರ್ಟ್ ಮಾಡ್ತಾ ಇದ್ದಾರೆ. ಸೊ ಅವ್ರಿಗೆ ನನ್ನ ಬೆಸ್ಟ್ನ ಕೊಡಬೇಕು ಅಂತ ಸಿಕ್ಕಾಪಟ್ಟೆ ಸಾಲ ಮಾಡಿ ಇಷ್ಟೆಲ್ಲ ಕ್ರಿಯೇಟ್ ಮಾಡಿ ನಿಮ್ಮ ಮುಂದೆ ವೀಡಿಯೋಸ್ನ ತರ್ತಾ ಇದ್ದೀನಿ. ಸೊ ನೀವು ಹಣ ಕೊಡಿ ಅಂತ ಕೇಳೋದಿಲ್ಲ, ಜಸ್ಟ್ ನಿಮ್ಮ ಸ್ನೇಹಿತರಿಗೆ ಸಿನಿ ಲವರ್ಸ್ ಯಾರಾದರೂ ನಿಮ್ಮ ಗ್ಯಾಂಗಲ್ಲಿ ಇದ್ದರೆ ಅವ್ರಿಗೆ ಈ ವಿಡಿಯೋಸ್ನ ಶೇರ್ ಮಾಡಿ ಅಂತ ಹೇಳ್ತಾ. ಆ್ಯಂಡ್ ಅಟ್ ದ ಸೇಮ್ ಟೈಮ್ ಸಬ್ಸ್ಕ್ರೈಬ್ ಮಾಡೋದು ನಮ್ಮ ಹತ್ರ ಮರಿಬೇಡಿ ಅಂತ ಹೇಳ್ತೇವೆ. ಮುಗಿಸಿದ ಬಂದಿದೆ. ಅಪ್ಪ ಅಮ್ಮನ ಚೆನ್ನಾಗಿ ನೋಡ್ಕೊಳ್ಳಿ. ಲವ್ ಯು ಆಲ್.